ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಫ್ರೆಂಡ್ಸ್ ಬ್ಲಾಗನ್ನು ಲಾಸ್ಟ್ಗೆ ಇಲ್ಲಿಗೆ ಎಂಡ್ ಮಾಡಿದ್ದೆ. ಫುಲ್ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ. ಸೊ ಅದೇ ಕಂಟಿನ್ಯೂ ಆಗಿರೋಂಥ ವಿಡಿಯೋ ಪಾರ್ಟ್ 2 ಐತ್ರಿ. ಇದು ಎಲ್ಲರೂ ಆದಷ್ಟು ನೋಡಿ ಸಪೋರ್ಟ್ ಮಾಡಿರಿ. कसं चिरकते बघ रे बाबा. ए नडी काल अकड़े रौंड हाकोरन बा बा पिल्लू. त्याला विचार त्याला ह्याला काय शिव करत नाही ना. शांत तुझ्यासारखा ಫ್ರೆಂಡ್ಸ್, ನಾವಿಲ್ಲಿ ಮಲ್ಲೇನ ಗುಡಿಗೆ ಬಂದಿ ನೋಡ್ರಿ ಫ್ರೆಂಡ್ಸ್. ವಾಸನೆ ಅಲ್ಲೊಂದು ಬಗ ಬಾಪ್ರೇ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಬೆಕ್ಕುಗಳು ಎಷ್ಟದ ನೋಡ್ರಿ. ಇವ್ರ ಬಲ್ಲೆಕ ಈಗ 3 ಅದಾವು, ಅಲ್ಲೊಂದು ಐತೆ ನೋಡ್ರಿ. ಹೋಯ್ತದ ಆ ಕಡೆ ನೋಡ್ರಿ, ಅಲ್ಲೊಂದು ಐತೆ. ಎಲ್ಲ ಸಣ್ಣ ಸಣ್ಣ ಅದಾವ ನೋಡ್ರಿ, ಒಂದೇ ವರ್ಗಿವೆ ಇದ್ದಂಗೆ ಅದಾವು. ಅದ್ರೊಳಗೆ ಇದು ಒಂದೇ ಒಂದು ಭಾಳ ಸಣ್ಣದಂದ್ರೆ ಸಣ್ಣದೈತಿ. ಹರಿದೈತಿ ನೋಡ ಪಿಲ್ಲಿ. ಅದನ್ನ ಹೆಂಗೆ ಜಗ್ಗೆರ್ದ ನಿನ್ನ ಬಲ್ಲ ಐತಿ ಇಲ್ಲಿ. ಈಗ ಏಸ್ ಅಂತಗಳೇ ಮಾಡ್ತೀರಿ. ಹುಡುಗಿರೋರು ಅಣ್ಣಾರ ಅನ್ನಕತ್ತಾರ, ವಜ್ಜಿಗೆ ಒಯ್ದು ಬಿಡ್ರಿ ಅನ್ನಕತ್ತಾರ್ರಿ ಬೆಕ್ಕುಗಳು. ಅದನ್ನು ಬರುತ್ತೆ ನೋಡಿ. ಈಗ 3 ಸೇಮ್ ಅದಾವು, ಒಂದೇ ಒಂದು ಇದೈತಿ ಬ್ಲ್ಯಾಕ್ ಕಲರ್ ಬರ್ತೈತಿ. ನಿಂದಿರೋದು ಅವು 3 ಅಲ್ಲಿ ಕೂತಿದ್ ನೋಡಿ ಬರ್ತಾವ. ಈಗ ಅವು ಸುಮ್ ಕುಂದ್ರಲ್ಲ. ಕೊಬ್ಬರಿ ತಿನ್ನಕತ್ತ. ಅಯ್ಯೋ ನನ್ನ ಕತಿಯ ಎಷ್ಟು ಮುದ್ದು ಮಾಡ್ತಾ ನೋಡ್ರಿ. ಓಡು ಅಲ್ಲಿ ಸುಮ್ ಕುಂದ್ರ ಮತ್ತೆ ಬರ್ತಾವ ಫ್ರೆಂಡ್ಸ. ನಾನಿವಾಗ ಮ್ಯಾಗ ಬಂದಿ ನೋಡ್ರಿ, ಟೆರೆಸ್ ಮ್ಯಾಗ. ಸೊ ಸೊಲ್ಲಾಪುರದೊಳಗೆ ನೋಡ್ರಿ ಅಷ್ಟು ಚಂದ ಕಲರ್ಫುಲ್ ಆಗಿರುವಂಥ ಲೈಟ್ಗಳು. ನೈಟ್ ಟೈಮ್ ನಾನು ಇಲ್ಲಿ ಬಂದೇ ಇಲ್ರಿ. ಯಾವಾಗ ಬಂದಿದ್ದಂಗೆ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಬಂದ್ರೆ ಹಿಡಿದಾಗ ಮಾಡಿರ್ತೀನಿ. ಸೊ ನೋಡ್ರಿ ಅಲ್ಲಿ ಎಷ್ಟು ಚಂದ ಲೈಟಿಂಗ್ ಮಾಡ್ಯಾರ ನೋಡ್ರಿ. ಅಲ್ಲಿ ಹೈವೇ ಐತಿ ಫ್ರೆಂಡ್ಸ. ಅಲ್ಲಿ ನೋಡ್ರಿ ಪಕ್ ಮಾಡತ್ತ ನೋಡ್ರಿ, ಎಲ್ಲ ಹೈವೇ ಐತಿ ಆ ಕಡೆ. ಎಷ್ಟು ಚಂದ ಲೈಟಿಂಗ್ ಎಲ್ಲ ಕಾಣಾಕತ್ತ ನೋಡ್ರಿ. ಅದ್ರಾಗ ದಸರಾ ಹಬ್ಬ ಫುಲ್ ಮಿಂಚಿಂಗ್ ಲೈಟ್ಗಳೆಲ್ಲ. त्या बाजूचं किती लाइटिंग चमका लागले बघा. तिकडे हायवे येते ना. ಈ ಕಡೆಲ್ಲ ಇದು ಊರು, ಈ ಕಡೆಲ್ಲ ಹೆಚ್ಚ ಸ್ವಲ್ಪ ಕಡಿಮೆ ಅದಾವು. ಆ ಕಡೆ ಫುಲ್ ಹೈವೇ ಐತಲ್ಲ, ಹಂಗಾಗಿ ಮೇನ್ ರೋಡಿಗೆ ಲೈಟಿಂಗ್ಗಳು ಇರ್ತಾವಲ್ಲ, ಜಗ್ಬಗ ಮಾಡತ್ತಾವು. ಅಂಟಿ ಮ್ಯಾಗ ಅರ್ಬಿ ಹಾಕಿದ್ರಂತ್ರಿ. ನಾವು ಗ್ರೌಂಡ್ ಫ್ಲೋರ್ಲಿಂದ ಮ್ಯಾಗ ಬರಹತ್ತಿದ್ವಿ. ಸೊ ಹಾಗಾಗಿ ಅವರು ಇದ್ರೊಳಗೆ ಏನು ಕಾಣವಲ್ರಿ. ಹಾಂ, ಅದು ಈ ಥರ ಕ್ಯಾಪ್ ಹಾಕ್ಸಿ ನೋಡ್ರಿ, ಬೀಳಬಾರ್ದು ಅಂತೇಳಿ. ಇದು ಸ್ವಲ್ಪ ಇಲ್ಲಿ ಟಾರ್ಚ್ ಬರ್ತೈತಲ್ಲ, ಇದ್ರದ್ದು ಇದು ಆಗಿಬಿಡ್ತೈತ್ರಿ. ನೀಟಾಗಿ ಬಿದ್ದನೆ ಕಾಣಲ್ಲ. ಆಂಟಿ ನಮ್ಮ ಕೂಡನೇ ಇಲ್ಲಿ 6ನೇ ಬಟನ್ ಒತ್ತಿದ್ರು. ಹುಡುಗರು 2nd ಫ್ಲೋರಿಗೆ ಬಿಟ್ಟು ನಾನು ಮತ್ತು ಆಂಟಿ ಮ್ಯಾಗ ಬಂದೀವಿ ನೋಡ್ರಿ. भिंती सगळं अजून वल्लय बघा. इकडे काय का बघा आंटी, काय शर्ट आहे वाटते का? कोळे आहे वाटते शर्ट आहे. हे लावले ना त्याच्यामुळे. हा, पडत नव्हता सोडा, पण पाऊस आल्यावर पडते तर कपडे. नाही पडत नव्हता. नाही ना. हे छान दिसत. इथं भरलं का मार्केट पैसे मागणे. हा लक्ष्मी तिकडा. हा, ते काय म्हणते तुझं कस्तुरबा मार्केट. ಬಾಳವೇಸ್ ನೋಡ್ರಿ ಫ್ರೆಂಡ್ಸ್. ನಾವು ವಿನಯಗ ಅಲ್ಲಿ ಇದು ಮಾಡ್ಕೊಂಡ್ ಬಂದಿವಲ್ಲ, नरसिंहन ನೋಡ್ಕೊಂಡ್ ಬಂದೇವ್ ನೋಡ್ರಿ. नरसिंहाची डेकोरेशन केली की छान. लक्ष्मी मार्केटचं तिथं हे सर्कल दिसते बघा, कस्तुरबा. हा सॉरी, कस्तुरबा. इकडचं लाइटिंग सगळं थोडं डिम वाटायला लागले. ಒಬ್ಬೊಬ್ಬರ ಮನೆಗೆಲ್ಲ ಲೈಟಿಂಗ್ ಚಂದ ಮಾಡ್ಯಾರ ನೋಡ್ರಿ. ಈ ಕಡೆಲ್ಲ ಕಡ್ಡಿಪಟ್ನ ಗಡ್ಡೆ बघा की. हा, सोडले ना. हा,
सोडले म्हणून छान वाटायला लागले ನೋಡ್ರಿ ಚಂದ ಕಾಣತ್ತದ मल्लिकार्जुन दाखव हा आता बघून आलो की नाही ह्याच्यात जस्ट व्हिडिओ मध्ये ना मध्ये मल्लिकार्जुन हा आता जाऊ ना पाय पडून आलो जरा मल्लिकार्जुन ನೋಡ್ರಿ ಎಷ್ಟು ಚಂದ ಕಾಣತೈತಿ सोलापूर बघा म्हणून ಡೇದೊಳಗೆ ಬಂದೀನಿ ನೈಟ್ದೊಳಗೆ ಬಂದೇ ಇಲ್ಲ ನೋಡ್ರಿ ಕೆಳಗಡೆ ಹೋಗಮಂತ चला मग सगळं पाणी पाणी ಹಾಂ ನೋಡ್ರಿ ಫ್ರೆಂಡ್ಸ್ ಇಲ್ಲಿ 6th ಫ್ಲೋರ್ದೊಳಗೆ ಈ ಥರ ರಂಗೋಲಿ ಒಳಗೆ ದೇವಿ ಆಕಾರ ತೆಗ್ದಾರ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಕಾಣಿಸಕತ್ತದ ನೋಡ್ರಿ ಈ ದೇವಿ ರಂಗೋಲಿ ನೋಡಿ ಲೈಕ್ ಮಾಡ್ರಿ ಎಲ್ಲರೂ ಈ ಸದ್ಯಕ್ಕೆ ಮನೆಗೆ ಬಂದಿ ನೋಡ್ರಿ ಮಸ್ತಾಗಿ ಚಹಾ ಕುಡಿಬೇಕಂತ ಅನ್ಸಕತ್ತದ ಈ ಸದ್ಯಕ್ಕೆ ಹಂಗಾಗಿ ಮಧ್ಯಾಹ್ನ ಯಜಮಾನ್ ಊಟಕ್ಕೆ ಬರಾಗ ಹಾಲು ತಂದಿಟ್ಟಿದ್ರು ಅಲ್ಲಿನ ಪಕ್ಕಿಟ ಈಗ ಹೊಡಿತೀನಿ ನೋಡ್ರಿ 8 ಗಂಟೆ ಆಗೈತಿ ಸದ್ಯಕ್ಕೆ ನಾ ಚಹಾ ಮಾಡಕತ್ತೀನಿ ए पिल्लू चहा टोस्ट खाणार आहे का ನಂಗೆ ಯಾವಾಗ ನನ್ನ ಮಕ್ಕಳು ಇಲ್ಲ ಅನ್ನಲ್ಲ ಅವ್ರಿಗೆ ಅದೊಂದು ಸ್ನ್ಯಾಕ್ಸ್ ಇದ್ದಂಗೆ ಚಹಾ ಟೋಸ್ಟ್ ಚಹಾ ಖಾರಿ ಅಷ್ಟಾದ್ರೂ ಮಕ್ಳಿಗೆ ಬೇಕೇ ಬೇಕ್ರಿ ಎಲ್ಲಾನು ನಾವು ಕಂಟ್ರೋಲ್ 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 ಅಂತೇಳಿ ಮಕ್ಕಳಿಗೆ ಇದು ಮಾಡೋಕ್ಕೂ ಆಗಲ್ಲ ನನಗೆ ಬೇಜಾರಾಗುತ್ತೆ ಒಂದೊಂದ್ಸರಿ ಮಕ್ಕಳು ನೋಡೋಣ ಯಾಕಂದ್ರೆ ಈಗಿನ ಮಕ್ಕಳು ಹೆಂಗಿರ್ತಾರೆ ಅಂತೇಳಿ ನಿಮಗೂ ಗೊತ್ತಿರ್ಬೋದು ಫ್ರೆಂಡ್ಸ ಮನೆಯೊಳಗೆಲ್ಲ ನೀವು ನೋಡಿರ್ತೀರಿ ಇಲ್ಲ ನಿಮ್ಮ ಫ್ಯಾಮಿಲಿ ಒಳಗೆ ನಿಮ್ಮ ಅಕ್ಕಪಕ್ಕದೊಳಗೆ ಮಕ್ಕಳು ಎಷ್ಟು ಗಲಾಟೆ ಮಾಡ್ತಿರ್ತಾರ ಎಷ್ಟೆಲ್ಲ ಇದು ಮಾಡ್ತಿರ್ತಾರೆ ಹಠ ಮಾಡ್ತಿರ್ತಾರ ನನ್ನ ಮಕ್ಕಳು ಅಷ್ಟು ಇದು ಮಾಡೋದು ಕಡಿಮೆ ರೀ ಇದ್ದರೋಗ ಪಾಪ ನನ್ನಂಗೆ ನನ್ನ ಮಕ್ಕಳು ಅಂದ್ಕೊಂತಾವ ನನ್ನ ಯಜಮಾನ ಅಪ್ಪಗೆ ಭಾಳ ನಶೀಬೋದ್ರಿ ಹೆಂಡತಿ ಕಾಡಲ್ಲ ಬೇಡಲ್ಲ ಮಕ್ಕಳು ಕಾಡೋದು ಬೇಡದು ಮಾಡಂಗಿಲ್ಲ ಪುಣ್ಯಾತ್ಮ ನನ್ನ ಗಂಡ ಸೊ ಈ ಸದ್ಯಕ್ಕೆ ಮಸ್ತಾಗಿ ಚಹಾ ಮಾಡ್ತೀನಿ ಲೈಟ್ ಒಂದು ಹತ್ತಲಾಗೈತಿ ಹತ್ತು ಬಿಟ್ರೆ ಬಿಡ್ತು ಅಂತೆಲ್ಲ ಲೆಕ್ಕಿದ್ದಂಗ್ರಿ ಇದು ಬಂಪರ್ ಲ್ಯಾಟ್ರಿ ಅಂತಾರಲ್ಲ ಆ ಥರ ನಮ್ದು ಲೈಟ್ರ್ ಅಂದ್ರೆ ಎಮರ್ಜೆನ್ಸಿ ಟೈಮ್ದಾಗ ಕೈ ಕೊಟ್ಟು ಬಿಡುತ್ತೆ ಈ ಥಂಡಿ ದಿನಕ್ಕೆ ಹಂಗ ಅಂತ ಅನ್ಕೋತೀನಿ ಒಂದು ಯಾಕೋ ಸ್ವಲ್ಪ ಮನೆ ಇದಾಗೈತಿ ತಳಗ್ ಬಿದ್ದು ಅದಂತ ಹೋಯ್ತು ಡ್ಯಾಮೇಜ್ ಇದು ಮತ್ತೆ ಒಳ್ಳೆ ಹಳೆ ಲೈಟ್ರ ಯೂಸ್ ಮಾಡೋದು ಬಂದೈತಿ ಅದು ಒಮ್ಮಿಂಗೆ ಮಾನಸಿಕರ ಇದ್ದಂಗೆ ಐತಿ ನಮ್ಗೆ ಡಬ್ಬಿ ತೊಳೆದಿಟ್ಟೇನ್ರಿ ಸ್ವಲ್ಪ ಹಸಿ ಐತದು ಸಕ್ಕರೆ ಡಬ್ಬಿ ಹಂಗಾಗಿ ಕೈಲೇನೆ ಹಾಕ್ಬೇಕಾಗೈತಿ ಸಕ್ಕರೆ ಈಗ ಲೇಟ್ ಆಗುತ್ತೆ ಚಹಾ ಟೋಸ್ಟ್ ಮಕ್ಕಳು ಖಾರಿ ಅಂತ ಕೊಟ್ಟು ಮತ್ತೆ ನೆಕ್ಸ್ಟ್ ಸಿಗೋಣ ಓಕೆ ಫ್ರೆಂಡ್ಸ್ ಅದಾದ್ಮೇಲೆ ನೋಡ್ರಿ ನಾವು ಇಲ್ಲಿ ಕ್ಲಿನಿಕ್ಕಿಗೆ ಬಂದಿದ್ವಿ ಯಾಕಪ್ಪ ಅಂದ್ರೆ ನಮ್ಮ ಪಿಲ್ಲುಗೆ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಇನ್ಫೆಕ್ಷನ್ ಥರ ಆಗಿತ್ತು ರೀ ಹಾಗಾಗಿ ಸುಮ್ಮನೆ ಯಾಕೆ ಟೈಮನ್ನು ಹಾಕೋತ ಕುಂದ್ರೋದು ಹೋಗಿ ಬಂದ್ರೆ ಆಯಿತು ಅಂತ ಅಂದ್ಕೊಂಡು ಟೈಮ್ ಆಲ್ರೆಡಿ ಬಂದು 10:30 ಆಗಿತ್ತು ರೀ ಯಜಮಾನ್ರು ಇನ್ನೂ ಲೇಟ್ ಆಗುತ್ತೆ ಅಂದ್ರೆ ಪಾಪ ಅವ್ರು ಹೊರಗಡೆ ಕೆಲಸದ ಮ್ಯಾಗ ದಿನ ಲೇಟಾಗೇ ಬರ್ತಿರ್ತಾರೆ ಹಾಗಾಗಿ ಮತ್ತೆ ನಾನು ಪಿಲ್ಲು ಕರ್ಕೊಂಡು ಫೋನ್ ಮಾಡಿ ಹೇಳಿದೆ ಯಜಮಾನ್ರಿಗೆ ಪಿಲ್ಲುಗೆ ಸ್ವಲ್ಪ ಇದಾಗೈತಿ ಅವನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೊಂಟೀನಿ ನೀವು ಬರ್ರಿ ಅಂತೇಳಿ ನಾನು ಹೋಗಿ ಡಾಕ್ಟ್ರ್ ಹತ್ರ ಏನೋ ತೋರಿಸ್ತಾ ಇದ್ದೆ ಮತ್ತು ಅವಾಗ ಯಜಮಾನ್ರು ಕೂಡ ಬಂದರು ನೋಡ್ರಿ ಹೆಂಗೆ ಸಿಚುವೇಶನ್ ಒಮ್ಮೆ ಬರ್ತಾವಪ್ಪ ಅಂದ್ರೆ ಏನೂ ಇರೋಂಗಿಲ್ಲ ಆರಾಮ್ ಅನ್ಕೋತಾನೆ ಏನಾದರೂ ಒಂದೊಂದು ಬಂದುಬಿಡ್ತಾವ ಬಟ್ ಏನು ಲೈಫ್ ಅಂತಂದ್ರೆ ಹೀಗೆ ಇರ್ತದೆ ನೋಡ್ರಿ ನಾವು ಎಕ್ಸ್ಪೆಕ್ಟ್ ಮಾಡೋ ಥರ ಕೆಲವು ಥರ ಆಗಂಗಿಲ್ಲಲ್ಲ ಇವರು ಗುಳ್ಗಿ ತರಕ್ಕೆ ಹೋಗ್ಯಾರ ಏನು ಗುಳ್ಗಿ ಮಾಡ್ಕೊಂಬರಕ್ಕೆ ಹೋಗ್ಯಾರ ಗೊತ್ತಿಲ್ಲ ನೋಡ್ರಿ ಮಾಡಿಸ್ಕೊಂಡು ಬಂದ್ರಿ ಏನು ಗುಳಿಗಿ ನಂದು ಓರೆ ಆಗಿತ್ತು ನೋಡ್ರಿ ಎಲ್ಲ ಟೈಮ್ದಾಗೂ ಹಿಂಗೆ ಮಾಡ್ತಾರೆ ಏ ಅಪ್ಪು ಬಾ ಪಿಲ್ಯ ಊಟ ಮಾಡಿ ಸಿಗ ಎಷ್ಟೊತ್ತಾಯ್ತು ರೀ ಈಗ ಗುಳ್ಗಿ ಸಂಬಂಧ ವೇಟ್ ಮಾಡ್ಸದಂಗಾಯ್ತು ಕುಸ್ಕೊಳ್ಳಿ ಅಲ್ಲ ಈ ಟೈಮ್ದಾಗ ಲಗಟ್ ಬರ್ಬೇಕಿಲ್ರಿ ತೊಗೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋದು ಆ ಖುಷಿನ ಮೊದಲು ತಂದು ಕೊಡ್ಬೇಕಿಲ್ಲ
ನೀನು ಎಲ್ಲದ್ರಾಗೂ ಹಿಂಗೆ ಮಾಡ್ತೀರಿ ನೀವು. ನೀರು ಕೊಡ್ರಿ ಒಂದು ಗ್ಲಾಸ್ ಖುಷಿ. ಒಟ್ಟದ್ದು ಕೊಟ್ರೆ ಕಮ್ಮಿ ಆಗುತ್ತಾ? ಅದು ಇಲ್ಲ, ಎಲ್ಲದ್ರಾಗೂ ದುರ್ಲಕ್ಷಣೆ. ಇದು ಒಂದೊಂದು ಕೊಳ್ಳೆ ಅರ್ಧ ಕೊಳ್ಳೆ. ಇದು ಅರ್ಧ, ಇದು ಪೂರ ಕೊಳ್ಳಿ. ಸ್ಲಿಪ್ ಎಲ್ಲ ಕೊಡ್ರಿ, ಅದ್ರಾಗ ಬರ್ದಿರ್ತಾರಲ್ಲ ಬರೋಬರಿ ಅಲ್ಲ. ಇದು ಪೂರ, ಇದು ಅರ್ಧ ಇಲ್ಲ, ಇದು ಪೂರ ಬರೋಬ್ಬರಿ ಅಲ್ಲ. ಈಗ ಊಟ ಮಾಡಿದ್ವಿ ನೋಡ್ರಿ, 12 ಗಂಟೆ ಆಗೋಗೈತಿ. ಈಗ ಊಟ ಆಯ್ತು ನಮ್ದು. ನಾನು ಒಂದೊಂದು ದಿನ ಲಗುಟ್ ಮಾಡಿಬಿಡ್ತೀನಿ ರೀ ಮಕ್ಳು ಕರ್ಕೊಂಡು. ಅವ್ರು ಲಗುಟ್ ಊಟ ಮಾಡಿದ್ರೆ ಮಕ್ಕಳು ಮಾಡ್ಕೊಳಂಗಿಲ್ಲ. ಮತ್ತು ಯಜಮಾನ್ರ ಸಂಬಂಧ ಉಣ್ತಾರಂತೇಳಿ ಇಟ್ರೆ ಊಟ ಮಾಡಲ್ಲ, ಅವತ್ತು ಉಳಿಸ್ಬಿಡ್ತಾರೆ. ಉಣಂಗಿಲ್ಲ ಬಿಡು ಅಂತೇಳಿ ಇದ್ರಾಗೆ ಒಂದು ಚಪಾತಿ ಕಡಿಮೆ ಇತ್ತಂದ್ರೂ ಉಣಲ್ ಬಿಡು ನೀನು ಹಿಂಗೆ ಮಾಡ್ರಿ ಅಂತೇಳಿ ಒಂದು ಚಪಾತಿ ಕಡಿಮೆ ಇಟ್ಟಿವಂದ್ರೆ ಅವತ್ತು ಹೆಚ್ಚಿಗೆ ಹಶು ಆಗ್ಬಿಡ್ತೈತಿ. ಈ ಥರ ಆಗೋದು ಬೇಡ. ಮಕ್ಳಿಗೆ ಮೊದಲು ಊಟ ಕೊಟ್ಟು ಯಜಮಾನ್ರು ಬಂದ್ಮ್ಯಾಗ ಇದ್ದದ್ರೊಳಗೆ ಅನುಸರಿಸ್ಕೊಂಡು ಒಂದು ಅವ್ರು ಹೆಂಗೆ ಉಣ್ತಾರೆ ಅದ್ರ ಮೇಲೆ ಡಿಪೆಂಡಾಗಿ ನೋಡಿಕೊಂಡು ನನಗೆ ಒಂದೊಂದು ಸರಿ ಚಪಾತಿ ಕಮ್ಮಿ ಬಿದ್ದರೂ ಊಟ ಮಾಡ್ತೀನಿ. ಯಾಕಂದ್ರೆ ಮಾಡೋಕ್ಕೆ ಹೋಗ್ಬಾರ್ದು, ಎಲ್ಲನೂ ಕೊಂಡು ತಿನ್ನೋ ಬದುಕೈತಿ. ಹಾಗಾಗಿ ನಮ್ಮದೇ ಏನೋ ಜವಾಬ್ದಾರಿ ಐತಲ್ಲ, ಸೊ ಹಾಗಾಗಿ ಏನಾದರೂ ನಮ್ಮದೇ ಹಾಳಾಗ್ತದಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಹೆಣ್ಮಕ್ಳು ಅಂತಂದ್ರೆ ಎಲ್ಲನೂ ಅರ್ಥ ಮಾಡಿಕೊಂಡು ಅನುಸರಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ನಾನು ಸ್ವಲ್ಪ ಲೇಟ್ ಆದ್ರೂ ಕೂಡ ಒಂದೊಂದು ಸರಿ ಅವ್ರ ಜೊತೆಗೆ ಕುಂತು ಊಟ ಮಾಡ್ಬೇಕಂತೇಳಿ ಬಗ್ಗಿಸ್ತೀನಿ. ಇದು ಏನಾದರೂ ತಪ್ಪಿತ್ತಪ್ಪ ಅಂದ್ರೆ ನೀವು ನನಗೆ ಕಮೆಂಟ್ ಹೇಳ್ರಿ. ಸೊ ಇವಾಗ ಗ್ಯಾಸ್ ಕಟ್ಟೋದು ಏನೂ ಒರೆಸಂಗಿಲ್ಲ. ಈ ಸದ್ಯಕ್ಕೆ ನಮ್ಗೆ ಅಷ್ಟು ಪೇಷನ್ಸು ಕೂಡ ಇಲ್ಲ ನೋಡಿರಿ. ನೀಟನ್ನು ಐತಿ. ಬೆಳಗ್ಗೆ ಸ್ವಲ್ಪ ಲಗುಟ್ ಎದ್ದು ಎಲ್ಲನೂ ಮಾಡ್ಕೋತೀನಿ. ಹಾಲು ಕಾಯಿಸಿ ಇರ್ತೀನಿ, ಅದ್ರ ಮ್ಯಾಗ ಮುಚ್ಚೀನಿ ನೋಡಿರಿ. ಕ್ಲೀನಾಗಿ ಐತಿ. ಒಂದು ಒದ್ದೆ ಅರ್ಬಿ ಮಾಡಿ ಒರೆಸಿದ್ನಂದ್ರೆ ಆಗೋಗ್ಬಿಡ್ತೈತಿ. ಹೊರಗಡೆ ಒಂದು ಕಂಡಪಟ್ಟಿ ನಾಯಿಗಳಾಗ್ಬಿಟ್ಟವ್ರಿ, ಎಲ್ಲ ಆವಾಜ್ ಮಾಡೇ ಮಾಡ್ತಾವ. ನಾಳೆಗೆ ಉಪವಾಸ ಮಾಡ್ಬೇಕ್ರಿ. ನಾಳೆಗೆ ಅಷ್ಟಮಿ ನವಮಿ ಎರಡು ಉಪವಾಸ ಮಾಡಿದ್ರೆ ಆಯ್ತು, 2 ಜೋಡು ಮಾಡಿದ್ರೆ ಆಯ್ತು ಅಂತೇಳಿ. ನಾಳೆ ಸೋಮವಾರ ನಮ್ಮ ಮನೆ ದೇವ್ರ ವಾರ ಆಗುತ್ತೆ, ನಾಡ್ದು ಮಂಗಳವಾರ ದೇವಿ ವಾರ ಆಗುತ್ತೆ. ಹಾಗಾಗಿ ಸೋಮವಾರ ಮಂಗಳವಾರ 2 ದಿನ ಮಾಡ್ಬೇಕಂತ ಅನ್ಕೊಂಡೀನಿ ರೀ. ನಿನ್ನೆ ತರಿಸಿದ್ದೆ ಸಾಬುದಾನಿ ಬಗಾರ. ಇದು ಸಾಬುದಾನಿ ಸುಸ್ಲಾ ಮಾಡಕ್ಕಂತೇಳಿ ನೆನೆ ಇಟ್ಟೀನಿ ರೀ. ಸಾಬುದಾನಿ 2 ಸರಿ ತೊಳೆದೀನಿ. ಮ್ಯಾಗ ಇಷ್ಟು 1 ಇಂಚಷ್ಟು ನೀರು ಹಾಕಿ ನೋಡ್ರಿ, ಅಂದ್ರೆ ನೀರು ಉಬ್ಬುತ್ತಾವಲ್ಲ ಸಾಬುದಾನಿ ಕರೆಕ್ಟಾಗಿ ಆಗ್ತೈತಿ. ಮತ್ತು ಇದ್ರೊಳಗೆ 3 ಕಪ್ಪು ಬಗಾರ ಅಕ್ಕಿ ಹಾಕೀನಿ, 1 ಕಪ್ಪು ಸಾಬುದಾನಿ ಹಾಕೀನಿ. ಇದರಲ್ಲಿ ಒಂದು ರೆಸಿಪಿನ ನಮ್ಮ ಅತ್ತೆ ಹೇಳ್ಯಾರ ಕೈತಾ ಮಮ್ಮಿ, ಅದನ್ನು ನಾಳೆ ಟ್ರೈ ಮಾಡ್ತೀನಿ. ದೋಸೆ ಥರ ಹೆಂಗೆ ಬರ್ತಾವಂತೇಳಿ ನಾನು ನಿಮ್ಗೆ ಬ್ಲಾಗ್ದಾಗ ಶೇರ್ ಮಾಡ್ತೀನಿ. ಓಕೆ, ಮ್ಯಾ ಮುಚ್ಚಿಬಿಡಮಂತ್ರಿ. ಚಂದಾಗ ನೆನಿತಾವ. ಇಷ್ಟು ಬಾಂಡೆ ಅದಾವೆ. ಈಗ ಮಾಡಕ್ಕೆ ಹೋಗಲ್ರಿ, ತಿಕ್ಕಲ್ಲ ಬಾಂಡೆ ಏನು ಕಡಿಮೆನೇ ಅದಾವೆ. ಮುಂಜಾನೆ ಲಗು ತಿಕ್ಕೊಂತೀನಿ. ಹಂಗೆ ಚವಳಿಕಾಯಿ ಮತ್ತೇನದಾವ? ಮತ್ತೇನಿಲ್ಲ, ಬ್ಯಾಡ ಬಿಡಿ ಅಮ್ಮ. ಇದು ದೊಡ್ಡ ತೋರಿಸ್ಕೊಂಡು ಹಿಂಗೆ ರೌಂಡ್ ಮಾಡಿ ದೊಡ್ಡ ಹಣ್ಣು ಹೆಂಗೈತಿ ಅದನ್ನ ತೋರಿಸು. ಹಿಂಗೆ ಹಿಡ್ಕೊ, ಹಿಂಗೆ ನೋಡ್ರಿ ಎಂಥದೈತಿ ನೋಡ್ರಿ. ಅದು ಹಣ್ಣು ಕಾಣಿಸುತ್ತಲ್ಲ. ಮುಂಜಾನೆ ಎದ್ದಿಂದ ಹರಿದಾರಿ. ನಮ್ಮ ಮೊನ್ನೆ ನೆರವೆಂಚಿ ನನ್ನ ತವ್ರ ಮನೆಗೆ ಹೋದಾಗ ಎಲ್ಲರೂ ಹರಿದಾರಿ. ಆದರೂ ಇದ್ದಸ್ತಾಗ ಹರಿಬೇಕಂತೆ ಹರಿಬಾರ ಮುಂದೆ ಒಂದೇ ಅವು ಹಣ್ಣು ಹಾಕವ ಆಗಂಗಿಲ್ಲ. ಬಿರುಕು ಹೆಂಗೆ ಬಿಟ್ಟವ ಅನ್ನೋದೆಲ್ಲ ಗೊತ್ತಾಕತ್ರಿ ಅವನಿಗೆ. ಒಬ್ಬವನಿಗೆ ಅದ್ರದ್ದು ನಮಗೆ ಗೊತ್ತಿಲ್ಲ ರೀ, ಅವನಿಗೆಲ್ಲ ಗೊತ್ತೈತಿ ನೋಡ್ರಿ. ಎಲ್ಲ ಅದ್ರ ಐಡಿಯಾ ಮಾಡಿ ಹರಿತಾನ. ಹಾಯ್ ಮಾಡಿಬಿಡ್ರಿ ಅವೆಲ್ಲರೂ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅನ್ರಿ ಕಮೆಂಟ್ ಮಾಡಿರಿ. ಹಾಯ್ ಹುಡುಗುಂಡ ಎಲ್ಲ ಓಣ್ಯಾನ ಹುಡುಗರು ನೋಡ್ರಿ. ಇವ್ರು ನಮ್ಮ ಸಿಂಧು ಚೋಟಿ ಗೆಳತಿಯರು ಇವರೆಲ್ಲರೂ. ಅವ್ರ ಊರಿಗೆ ಹೋಗ್ಯಾರ. ಈಗ ಸೂಟಿ ಐತಿ, ನೆರವೆಂಚಿಗೆ ಬಂದಾರ. ಇಷ್ಟು ಹುಡುಗರು ಇದ್ರಾಗ ಒಂದ ಮನೆವ 5-6 ಹುಡ್ರು ಅದಾವ್ರಿ. ಒಂದ ಮನೆವ 5 ಗುಂಡು. ಇದ್ರಾಗ ಒಂದು ಹಣ್ಣು ಆತದ ನಿನ್ಗೆ ಕೊಡ್ತೀನಿ. ಒಟ್ಟ ನಿನ್ಗೆ ಹಣ್ಣ ಕೊಟ್ಟಿಲ್ಲ ನಾನು ಯಾವಾಗೂ. ಮನೆ ಹೊರದಿಟ್ಟು ಊರಿಗೆ ಹೋದೇವಪ್ಪ, ಎಲ್ಲ ಹಣ್ಣಾಗಿ ಸೋರ್ಬಿಟ್ಟು ಅಷ್ಟವು. ಹೇಳ್ಬಿಡ್ರಿ ಎಲ್ಲರೂ ಒಂದ್ಸಲ ಹಾಯ್. ಫುಲ್ಲು ಬಿಸಿಲು ಬಿದ್ದೈತಿ ನೋಡ್ರಿ. ನಿನ್ನೆಲಿಂದನೇ ಬಿಸಿಲು ಬಿದ್ದೈತಿ. 3 ದಿನ ಮಳೆ. ನಿನ್ನೆ ಇವತ್ತೈನ ಭಾರಿ ಐತಿ ಅಂದರು ಮಳೆ ಆಗಿಲ್ಲ.
ಬಿಸಿಲು ಬಿದ್ದೈತೆ ನೋಡ್ರಿ ಸದ್ಯ. ಚೋಟಿ ಯವ್ವ 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 ಯಾವಾಗಲೂ ಬಾತ್ರೂಮ್ ಮಗಳನ್ನ ತೆಗೆದು ಇಡ್ಬಾರ್ದಂತ. ನಮ್ಮ ಮನೆ ಮಕ್ಕಳು ಅದು ಸ್ವಲ್ಪ ಜಾಸ್ತಿ ಅಡ್ಡಾಡ್ತಾನಪ್ಪ ಇಲ್ಲೇ. ಈ ನಿದ್ದೆ ಹಾಗೆ ಕತ್ತದ್ರಿ. ಒಂದು ಟ್ಯಾಬ್ಲೆಟ್ ಕೊಟ್ಟಿನಿ, ತೊಗೊಂಡನ. ಟೈಮ್ 12:15, 5 ನಿಮಿಷ ಕಡಿಮೆ ಐತೆ, ಹೆಚ್ಚು ಕಮ್ಮಿ. ನಮ್ಮ ಕಡೆ ಈಗ ಊರಿಗೆ ಹೋದ್ವಿ ಅಂದ್ರೆ 12 ಗಂಟೆಗೆ ಅಂದ್ರೆ ಸರ್ದು ನಿದ್ದೆ ಹತ್ತಿರ್ತೈತಿ. ಇಲ್ಲಿ 12 ಗಂಟೆಗೆ ಅಂದ್ರೆ ನಮ್ಮ ಯಜಮಾನ್ ಒಂದೊಂದು ಸರಿ ಮನೆಗೆ ಬರೋಂಗಿಲ್ಲ ಫ್ರೆಂಡ್ಸ್. ಇಲ್ಲಿ ಮಂದಿಗೆ ಹಗಲೇನೋ ರಾತ್ರಿನೋ ಒಂದೇ. ನಮ್ಮ ಕಡೆಗೆ 12 ಅಂದ್ರೆ ಇವು ದೆವ್ವು ಅಡ್ಡಾಡ್ತಾವ ಇವು ಅಂತಾರೆ. ಇಲ್ಲಿ ಮನುಷ್ಯರ ದೆವ್ವನ್ನ ಓಡಿಸ್ತಾರೆ. ಆ ಥರ ಐತೆ ನೋಡ್ರಿ ಸಿಚುವೇಶನ. ಓಕೆ, ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ಇದೇ ಥರದ ಬ್ಲಾಗನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಡೈಲಿ ರೂಟೀನನ್ನು ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕೆ, ನನ್ನ ಲೈಫ್ ಯಾವ ಥರ ಲೀಡ್ ಆಗಕತ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆದಷ್ಟು ಸಾಧ್ಯ ಆದ್ರೆ ನಾಲ್ಕು ಒಳ್ಳೆ ಕಮೆಂಟ್ ಹಾಕ್ರಿ. ಹಾಕೋಕ್ಕಾಗಲಿಕ್ಕಂದ್ರೆ ಹಾಕಕ್ಕೆ ಹೋಗ್ಬೇಡ್ರಿ. ಇತ್ತೀಚೆಗೆ ಸ್ವಲ್ಪ ಕಮೆಂಟ್ ಬರೋಕ್ಕೆ ಕಡಿಮೆ ಆಗಿದ್ದಾವೆ. ಬಟ್ ಇಲ್ಲೊಂದು ಏನಾದರೂ ಬರ್ತಾವಲ್ಲ, ಅದು ನಮ್ದು ಮನಸ್ಥಿತಿ ಒಂದು ಬೇರೆ ಇಟ್ಕೊಂಡು ನಾವು ಲೈಫ್ ಲೀಡ್ ಮಾಡ್ತಿರ್ತೀವಿ. ಅಂಥದ್ರೊಳಗೆ ಯಾವುದಾದ್ರೂ ಒಂದು ಏನಾದರೂ ಬಂತಪ್ಪ ಕಮೆಂಟ್ ಅಂದ್ರೆ ನಮ್ಮ ಮನಸ್ಸಿಗೆ ಭಾಳ ನೋವಾಗ್ಬಿಡ್ತೈತಿ. ನೋವು ಕೊಡೋ ಕೆಲಸ ಮಾಡಬೇಡ್ರಿ. ಅದರಿಂದ ನಿಮಗೇನು ಉಪಯೋಗ ಇಲ್ಲ. ಖುಷಿಯಾಗೋ ಅಂತ ನಾ ಕಮೆಂಟ್ ಮಾಡಿದ್ರೆ ನಮಗದು ಸ್ಫೂರ್ತಿ ಕೊಡ್ತೈತೆ. ಇಷ್ಟ ಹೇಳ್ತೀನಿ. ಬಾಯ್. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು.